ಆ, ಅಮರ ಪ್ರೇಮಿಯರು ನನ್ನದು ಬಳ್ಳಾರಿ ಸೊಗಡಿನ ಸಿನಿಮಾ. ಬಳ್ಳಾರಿಯಲ್ಲೇ ಶೂಟ್ ಆಗಿರೋ ಫಸ್ಟ್ ಕನ್ನಡ ಸಿನಿಮಾ ಬಳ್ಳಾರಿ ಸೊಗಡಿಂದ. ಸೊ ಆ ಬಳ್ಳಾರಿಯ ನಗರದ ಚಿತ್ರಗಳನ್ನು ಇಟ್ಕೊಂಡು ಈ ಪೋಸ್ಟರ್ ಆಗಿದೆ. ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಿರ್ತಾನೆ ಅರುಣ್ ಅಂತ ನಮ್ಮ ಸಿನಿಮಾಗಿರೋ. ಹಾಗಾಗಿ ಆ ಅರುಣನ ಮೊದಲಿನ ಲುಕ್ ಇದು. ಇದರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಬಳ್ಳಾರಿ ಸೊಗಡು ಮತ್ತೆ ಬಳ್ಳಾರಿ ಸೀಮೆಯಲ್ಲೇ ಶೂಟ್ ಮಾಡಿರೋ ಮೊದಲನೇ ಕನ್ನಡ ಸಿನಿಮಾ. ಹಾಗಾಗಿ ನಾವು ಅದನ್ನ ನಮ್ಮ ಪ್ರಚಾರಗಳಲ್ಲಿ ಸುದ್ದಿಗಳಲ್ಲಿ ಅದನ್ನು ಬಳಸ್ಕೊತಿದ್ದೀವಿ. ಫಸ್ಟ್ ಕನ್ನಡ ಸಿನಿಮಾ ಬಳ್ಳಾರಿ ಸೊಗಡಿಂದ ಅಂತ ಅದು. ಆಮೇಲೆ ಒಟ್ಟು 6 ಹಾಡುಗಳಿದ್ದಾವೆ. ಅದರಲ್ಲಿ 2 ಹಾಡುಗಳನ್ನ ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ. ಒಂದು ಒಲವಲ್ಲಿ ಮುಳುಗಿ ಹೋಗಿ ಮೇಲೆ ಬರೋಕ್ಕೆ ಕಷ್ಟಪಡ್ತಿರೋ ಹುಡುಗನ ಹಾಡು, ಮತ್ತೆ ಇನ್ನೊಂದು ಒಲವಲ್ಲಿ ಮುಳುಗಬೇಕು ಅಂತ ಅನ್ಕೊಂಡಿರೋ ಹುಡುಗಿ ಹಾಡು. ಅವೆರಡನ್ನು ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ. ಆಮೇಲೆ ನಾವು ಕಾಣುವ ಅಥವಾ ನಾವು ಒಂದೇ ಸಲಿ ಕಂಡ ಒಂದಷ್ಟು ಮುಖಗಳು ನಮ್ಮನ್ನು ಕಾಡ್ತಿರುತ್ತೆ. ಅದನ್ನ ತುಂಬ ಚೆನ್ನಾಗಿ ಒಂದು ಹಾಡಿನ ಮೂಲಕ ನಮಗೆ ಕಟ್ಕೊಟ್ಟಿದ್ದಾರೆ ಜಯಂತ್ ಕಾಯ್ಕಿಣಿ ಸರ್. ಒಮ್ಮೆ ನೋಡಿದ ಮುಖ ತುಂಬ ಕಾಡಿದೆ ಅಂತ. ಇನ್ನು 3 ಹಾಡುಗಳು ಅಂದರೆ ಹುಡುಕಾಟದ ಹಾಡುಗಳು. ಇಲ್ಲಿ ಹೆಂಗೆ ಅರುಣ್ ಹುಡುಕ್ತಿರ್ತಾನೋ ಹಂಗೆ ಅವನ ಹಾಡುಗಳು ಕೂಡ ಒಲವನ್ನು ಹುಡುಕ್ತಾ ಇರ್ತವೆ. ಅಂತ 3 ಹಾಡುಗಳಿದ್ದಾವೆ. ಒಂದು ಎಳೆತನದಲ್ಲಿ ಬರುವ ಹಾಡು, ಅದಾದಮೇಲೆ ಒಂದು ಮನೆತನದ ಒಂದು ಹಾಡಿದೆ. ಅಂದರೆ ಅಪ್ಪ ಅಮ್ಮ ಮತ್ತು ಅಜ್ಜಿ ಸೇರಿ. ಮೊದಲೇ ಹೇಳಿದಂಗೆ 2 ಈ ಅರುಣ್ ಮತ್ತು ಕಾವ್ಯ ಅಷ್ಟೇ ಕತೆ ಅಲ್ಲ, ಇದು ಅವರ ಮನೆಗಳವರ ಕೂಡ ಕತೆ ಇದು. ಆ ಅರುಣ್ ಮನೆಯವರು ಇವನಿಗೆ ಹುಡುಗಿನ ಹುಡುಕೋದು ಒಂದು ಹಾಡಿದೆ, ಅದನ್ನು ನಾನೇ ಬರೆದಿದ್ದೀನಿ. ಆಮೇಲೆ ಇನ್ನೊಂದು ಹಾಡು ನಮ್ಮ ಬಳ್ಳಾರಿ ಸೀನಾ ಅವರು ಅರುಣ್ ನಿಮಗೆ ಟೀಸರಲ್ಲಿ ಹೇಳ್ದಂಗೆ 1000 ವರ್ಷಗಳು ಉರುಳಿದರೂ ಹಳೆಯ ಹುಡುಗಿಯ ನೆನಪಲ್ಲೇ ಇರುವ ಅರುಣ್, ಅಮರ ಪ್ರೇಮಿ ಅರುಣ್. ಆದರೆ ಈಗ ಯಾವುದೋ ಹುಡುಗಿಗೆ ತುಂಬ ಫಿಕ್ಸ್ ಆಗಿದ್ದೀನಿ ನಾನು, ಇವಳಿಗೆ ಪ್ರಪೋಸ್ ಮಾಡಬೇಕು ಅಂತ. ಅದಕ್ಕಿಂತ ತುಂಬ ಚೆನ್ನಾಗಿರೋ ಹುಡುಗಿ ಅನಿಸ್ತು ಅಂತಂದರೆ ಟಕ್ ಅಂತ ರೂಟ್ ಚೇಂಜ್ ಮಾಡಿ ಅವಳಿಗೋಗಿ ಪ್ರಪೋಸ್ ಮಾಡುವ ಇನ್ಸ್ಟಂಟ್ ಲವರ್ ಬಳ್ಳಾರಿ ಸೀನಾ ಅವ್ರದ್ದೊಂದು ಹಾಡಿದೆ, ಬಾಮಗ ಲವ್ ಮಾಡೋ ಏಜು ಬಂದಿದೆ ಅಂತ. ಅದನ್ನು ನಾನೇ ಬರೆದಿದ್ದೀನಿ. 2 ಹಾಡುಗಳು ಇವು. ಇದೆಲ್ಲದನ್ನ ತುಂಬ ಅಚ್ಚುಕಟ್ಟಾಗಿ ನಮಗೆ ಕಟ್ಕೊಟ್ಟಿರೋದು ನಮ್ಮ ಕಿರಣ್ ರವೀಂದ್ರನಾಥ್ ಸರ್ ಅವರು. ಅವರಿಗೆ ಇದು 5ನೇ ಸಿನಿಮಾ. ಇದಕ್ಕೂ ಹಿಂದೆ ಅವರು ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ, ಕೃಷ್ಣ ತುಳಸಿ ಈ ಥರದ ದೊಡ್ಡ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಜೊತೆಯಾಗಿರೋದು ನಮಗೆ ದೊಡ್ಡ ಹೆಮ್ಮೆ. ಇದ್ರ ಜೊತೆಗೆ ಇದ್ರದ್ದು ಸಿನಿಮಾಟೋಗ್ರಫಿ ಮಾಡಿದರು ಪ್ರವೀಣ್ ಶಂಭುಲಿಂಗಂ ಅಂತ. ಅವರು ಫಸ್ಟ್ ರ್ಯಾಂಕ್ ರಾಜು, ಎಲ್ಲೋ ಬೋರ್ಡ್ ಈ ಥರದ ಸಿನಿಮಾಗಳು ಮಾಡಿದ್ದಾರೆ. ಸೌತ್ ಇಂಡಿಯನ್ ಹೀರೋ ಅವರು ನಮಗೆ ಜೊತೆಯಾಗಿದ್ದಾರೆ. ಆಮೇಲೆ ನಮ್ಮ ಸಿನಿಮಾನ ಜೋಡಿಸಿರೋದು ಅಂದರೆ ಎಡಿಟರ್ ಅವರು ಮನು ಶೇಡ್ಗಾರ್ ಅಂತ. ಪೆಪ್ಪೆ ಮಾಡಿದರು ಇತ್ತೀಚಿನ ಸಿನಿಮಾ ಅವ್ರದ್ದು. ಅವರು ಈಗ ರೈಸ್ ಆಫ್ ಅಶೋಕ ಅಂತ ಸತೀಶ್ ನೀನಾಸಂ ಅವ್ರದ್ದು ಸಿನಿಮಾನ ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ ಇವಾಗ. ಸೊ ಅವರು ಮನು ಶೇಡ್ಗಾರ್ ಅಂತ. ಚಮಕ್ ಮಾಡಿದ್ರು ಹಿಂದೆ ಅವರು ನಮ್ಮ ಎಡಿಟ್ರು. ಮೊದಲೇ ಹೇಳಿದಂತೆ 54 ದಿನಗಳ ಕಾಲ ಬಳ್ಳಾರಿ ಸುತ್ತಮುತ್ತ ಇದನ್ನು ಶೂಟ್ ಮಾಡಿದ್ದೀವಿ. ಸಿರಿವಾರ, ಮೋಕ, ಅಲ್ಕುಂದಿ ಈ ಥರದ್ದು ಊರುಗಳು ಸುತ್ತಮುತ್ತ. ಆಮೇಲೆ ಬಳ್ಳಾರಿ ನಗರನೇ ತುಂಬ ಬೇಸಾಗಿ. ಯಾಕೆ ಬಳ್ಳಾರಿ ನಗರ ಅಂತ ಕೇಳಿದ್ರೆ ಕಥೆಯ ಭಾಗವಾಗಿ ಬಳ್ಳಾರಿನ ಅಥವಾ ಒಂದು ಊರನ್ನು ಬಳಸ್ಕೊಳ್ಳೋಕ್ಕೆ ನಮಗೆ ಬೇಕಾಗಿತ್ತು. ಆ ಊರು ನನಗೆ ಗೊತ್ತಿರೋ ಊರೇ ಆಗಿರೋದ್ರಿಂದ ನಾನು ಬಳ್ಳಾರಿನಲ್ಲೇ ಅದನ್ನು ಮಾಡಿದ್ವಿ. ಕಪ್ಪಗಲ್ಲು, ಸಿರಿವಾರ ಅಂತ ಊರುಗಳಲ್ಲಿ ಮಾಡಿದ್ವಿ. ಇಡೀ ಬಳ್ಳಾರಿ ಸೀಮೆ ಅಂದರೆ ನಾವು ಶೂಟ್ ಮಾಡುವಾಗ ಇದು ಬಳ್ಳಾರಿ ಜಿಲ್ಲೆ ಆಗಿತ್ತು. ಈಗ ಅದು ಹೊಸಪೇಟೆ ಅಂದರೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಅಂತ ಇಡೀ ಅಖಂಡ ಬಳ್ಳಾರಿಯನ್ನು 2 ಭಾಗ ಮಾಡಿದ್ದಾರೆ. 2 ಭಾಗ ಆಗಿದೆ. ಹಂಗಾಗಿ ನಾವು ಬಳ್ಳಾರಿ ಸೀಮೆ ಅಂತ ಹೇಳ್ಕೊತಿದ್ದೀವಿ. ಇಡೀ ಬಳ್ಳಾರಿ ಸೀಮೆ ಅಂದಾಗಲೆಲ್ಲ ಇಡೀ ಬಳ್ಳಾರಿ ಸೀಮೆ 7 ಬಳ್ಳಾರಿ ಜಿಲ್ಲೆಗಳು ಮತ್ತು ಸುತ್ತಮುತ್ತಲಿನ ಊರುಗಳು. ಯಾಕಂದರೆ ರಾಯಚೂರು, ಕೊಪ್ಪಳ, ಗಂಗಾವತಿ, ದಾವಣಗೆರೆವರೆಗೂ ಈ ಸುತ್ತಮುತ್ತಿನ ಸೊಗಡೆಲ್ಲ ನಮ್ಮ ಮಾತುಗಳಲ್ಲಿ, ನಮ್ಮ ಸಿನಿಮಾದ ಮಾತುಗಳಲ್ಲಿ ಬರುತ್ತೆ. ಒಂದು ವಿಶೇಷ ಏನಂದರೆ ಇಲ್ಲಿನ ಯಾವ ಆ್ಯಕ್ಟರ್ಗಳು ಕೂಡ ಬಳ್ಳಾರಿ ಅವರಲ್ಲ. ಇವರೊಬ್ಬರನ್ನು ಬಿಟ್ಟು ಮರಿಯಮ್ಮನಹಳ್ಳಿ ಅವರು, ಮಂಜಮ್ಮ ಸೂಕ್ತಿ ಅವ್ರನ್ನ ಬಿಟ್ಟು ಅವರು ತುಂಬ ಅಚ್ಚುಕಟ್ಟಾಗಿ ಅಲ್ಲಿನ ನುಡಿಯನ್ನು ಕಲಿತು ಅದೇ ರಾಗದಲ್ಲಿ ಅಂದರೆ ಪದಗಳನ್ನು ಹಿಡಿದು ಬಿಡ್ತಾರೆ ಸುಮಾರು ಜನ ಆಡಿಗರು. ಅಂದರೆ ಆ್ಯಕ್ಟರ್ಸು. ಆದರೆ ಆ ರಾಗನ ಹಿಡಿಯಲ್ಲ ಡೈಲಾಗ್ಗಳಲ್ಲಿ. ನಾನು ಸುಮಾರು ಸಿನಿಮಾಗಳಲ್ಲಿ ಕಂಡಿದ್ದೆ. ಅದನ್ನ ಎಲ್ಲೂ ತಪ್ಪದಂಗೆ ತುಂಬ ಚೆನ್ನಾಗಿ ಹಿಡಿದು ಕೆಲಸ ಮಾಡಿದ್ದಾರೆ ಇವರೆಲ್ಲರೂ. ಅದಕ್ಕೆ ಅವ್ರಿಗೆ ದೊಡ್ಡ ನನಗೆ ಹೇಳ್ತೀನಿ. ಇದ್ರ ಜೊತೆಗೆ
ಅವರು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ನಾವು ಮಾತಾಡಿದ್ರೆ ಹೆಣ್ಣಿನ ಕಡೆ ಅಜ್ಜಿ ಇವರು ರಾಧಾ ರಾಮಚಂದ್ರ ಅವರು, ಗಂಡಿನ ಕಡೆ ಅಜ್ಜಿಯವರು ಶಿವಮೊಗ್ಗದಲ್ಲಿದ್ದಾರೆ. ಆಮೇಲೆ ಗಂಡಿನ ತಂದೆ ಅಂದ್ರೆ ಅರುಣನ ಅಪ್ಪನಾಗಿ ಬಾಲರಾಜ್ ವಡಿ ಸರ್ ಆಕ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ರೋಹಿಣಿ ರಾಜ್ ಅವರ ಅಮ್ಮ ಆಗಿ ಆಕ್ಟ್ ಮಾಡಿದ್ದಾರೆ. ಕಾವ್ಯ ಅವರ ತಂದೆಯಾಗಿ ಚನ್ನಬಸಪ್ಪ ಕಾಳೆ ಅಂತ ಅವರು, ಆಮೇಲೆ ಸುನಂದ ಹೊಸಪೇಟೆ ಅವರು ಆಕ್ಟ್ ಮಾಡಿದ್ದಾರೆ. ಮೊದಲನೇ ಸಲ ಅಂದ್ರೆ ನಾನು ಅಂದ್ರೆ ಸಿನಿಮಾಗಳನ್ನ ನೋಡ್ತಾ ಆದಾಗ ಗೊತ್ತಾಗಿದೆ ಏನಂದ್ರೆ ಮೆಡಿಕಲ್ ರೆಪ್ ಆಗಿ ಮೊದಲನೇ ಸಲ ಒಬ್ಬ ಹೀರೋ ಆಕ್ಟ್ ಮಾಡ್ತಿರೋದು. ಸೊ ಮೆಡಿಕಲ್ ರೆಪ್ ಅರುಣ್ ಅವರು. ಅಂದ್ರೆ ಒಂದು ಸಿನಿಮಾದಲ್ಲಿ ನೋಡಿದೆ ನಾನು, ಬೆಂಗಳೂರು ಮೈಲ್ ಅಂತ ಒಂದು ಅಣ್ಣವ್ರ ಸಿನಿಮಾ ಇದ್ದಾರೆ, ಅಣ್ಣವ್ರದ್ದು ಸಿನಿಮಾ ಇದೆ ಒಂದು. ಅದರಲ್ಲಿ ಅಣ್ಣವ್ರು ಒಂದು ಮಾತು ಹೇಳ್ತಾರೆ, ಅಂದ್ರೆ ನಾನು ಮೆಡಿಕಲ್ ರೆಪ್ ಅಂತ ಆ ಸಿನಿಮಾದಲ್ಲಿ ಸುಳ್ಳು ಹೇಳ್ತಾರೆ ಅಣ್ಣವರು, ಅಂದ್ರೆ ಅವರ CID ಆಗಿರ್ತಾರೆ ಅದರಲ್ಲಿ. ಸೊ ಇಲ್ಲಿ ನಿಜವಾದ ಆನ್ ಸ್ಕ್ರೀನಲ್ಲಿ ನಮ್ಮ ಮೆಡಿಕಲ್ ರೆಪ್ ಕೂತಿದ್ದಾರೆ. ಸೊ ಮೊದಲ ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಿರೋದು. ಮುಹೂರ್ತಕ್ಕೆ ಬಂದು ನಾನು ಕೆಲಸ ಮಾಡಿದ ಸಿನಿಮಾಗಳ ನಿರ್ದೇಶಕರು ಹರಿಸಿದ್ರು. ಗಿರೀಶ್ ಕಾಸರವಳ್ಳಿ ಸರ್, ಬಿ ಸುರೇಶ್ ಸರ್, ಸುಬ್ರಹ್ಮಣ್ಯ ಸರ್, ಅಭಯ್ ಸಿಂಹ ಸರ್, ಮಹೇಶ್ ರಾವ್ ಸರ್, ಯೋಗರಾಜ್ ಭಟ್ ಸರ್, ಇವರೆಲ್ಲರೂ ಹರಿಸಿದ್ರು. ನನ್ನ ಜೊತೆಗೆ ಹಿಂದೆ ಎಲ್ಲ ಕೆಲಸ ಮಾಡಿದ ಸುಮಾರು ಜನ ಆ್ಯಕ್ಟರ್ಗಳು ಬಂದಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ದೊಡ್ಡ ನನ್ನ ಹೇಳ್ತೀನಿ. ಡೈರೆಕ್ಟರ್ಗಳು, ಅಸೋಸಿಯೇಟ್ ಡೈರೆಕ್ಟರ್ಗಳೆಲ್ಲ ಬಂದಿದ್ದಾರೆ. ಒಲವಿಂದ ಇಲ್ಲಿ ಬಂದು ಹರಿಸ್ತಾ ಇರೋ ನಿಮಗೆಲ್ಲರಿಗೂ ದೊಡ್ಡ ಶರಣು ಹೇಳ್ತೀನಿ. ನಮ್ಮ ಅರವಿಂದ್ ಕೂಡ ಬಂದಿದ್ದಾನೆ, ನಮ್ಮ ಕಹಿ ಸಿನಿಮಾ ಡೈರೆಕ್ಟರ್ ಬಂದಿದ್ದಾರೆ. ಸೊ ನಮ್ಮ ಪುಕ್ಸಟ್ಟೆ ಲೈಫು ಅರವಿಂದ್ ಕುಪ್ಲಿಕರ್ ಬಂದಿದ್ದಾರೆ, ಗಿರ್ಕಿ ಡೈರೆಕ್ಟರ್ ಬಂದಿದ್ದಾರೆ, ಎಲ್ಲೋ ಗ್ಯಾಂಗ್ಸ್ ಡೈರೆಕ್ಟರ್ ಬಂದಿದ್ದಾರೆ. ಎಲ್ಲರಿಗೂ ಶರಣು ಹೇಳ್ತೀನಿ. ಈಗ ಮೊದಲಿಗೆ ಮಂಜಮ್ಮ ಜೋಗತಿ ಅವರಿಂದನೇ ಮಾತು ಶುರು ಮಾಡಿ. ತುಂಬ ಜನ ಬಂದಿದ್ದಾರೆ, ಕಲಾವಿದರು, ಕಲೆಯ ಆರಾಧಕರು, ಕಲಾ ಪೋಷಕರು, ಕನ್ನಡವನ್ನು ಉಳಿಸ್ತಕ್ಕಂಥ, ಕನ್ನಡವನ್ನು ಬೆಳೆಸ್ತಕ್ಕಂಥ ಮನಸ್ಸುಗಳು ಇಲ್ಲಿದ್ದಾವೆ ನಾಲ್ಕು ಗೋಡೆ ಮಧ್ಯೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣು ಶರಣು. ನನಗೆ ಇವತ್ತು ಇಲ್ಲಿಗೆ ಬರಬೇಕಾದ್ರೆ ನಾನು ಬೆಳಗ್ಗೆನ 5 ಗಂಟೆಗೆ ಎದ್ದು ಇಲ್ಲಿಗೆ ಬಂದೆ. ನಾನು ಕರೆಕ್ಟು ನಿಮ್ಮ ಮೆಸೇಜ್ ಹಾಕಿದ್ದೆ ರಾತ್ರಿ ಹಾಕಿದ್ನೋ ಬೆಳಗ್ಗೆ ಹಾಕಿದ್ದ, ನಾನು ಟೈಮ್ ನೋಡಿಲ್ಲ. 10:15 ಇಲ್ಲಿರ್ಬೇಕಮ್ಮ ಅಂತ ಹೇಳಿದ್ದ. ಹಂಗಾಗಿ ನಾನು 10 ಗಂಟೆಗೆ ಇದ್ದೆ. ಇಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಕಲಾವಿದರಿಗೆಲ್ಲ ಹೇಳೋದೇನೆಂದರೆ, ಸಮಯ ಪ್ರಜ್ಞಾವಂತರಾಗಿರಿ. ಸಮಯಕ್ಕೆ ನಾವು ಗೌರವ ಕೊಟ್ಟರೆ ಮುಂದೊಂದು ದಿನ ಮಂಜಮ್ಮನಿಗೆ ಕೊಟ್ಟಂಥ ಗೌರವ ಆ ಸಮಯ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಮಯ ಪ್ರಜ್ಞಾವಂತರಾಗಿ ಬದುಕಿ ಬಾಳ್ರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಪ್ರವೀಣ್ ಕುಮಾರ್ ಒಂದು ಒಳ್ಳೆಯ ಸಿನಿಮಾವನ್ನು ಮಾಡಿದ್ದಾರೆ. ಯಾಕೆ ಪದೇ ಪದೇ ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ದಾನೆ ಅಂದರೆ, ಇಲ್ಲಿ ಕೆಲವೊಬ್ರಿಗೆ ಅನಿಸಿರ್ಬೋದು ಇಷ್ಟು ದಿವಸ ಕನ್ನಡ ಸಿನಿಮಾ ಅಲ್ವಾ ಮಾಡಿದ್ದು, ಇವರೇ ಫಸ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾ ಅಂತ. ಅಂದರೆ ಅದರಲ್ಲಿ ಹೆಚ್ಚು ಕನ್ನಡದಲ್ಲಿ ನಮ್ಮ ಬಳ್ಳಾರಿಯ ಭಾಷೆಯಲ್ಲಿ ನಮ್ಮ ಅವಳಿ ಜವಳಿ, ಇವಾಗ ಅವಳಿ ನಗರಗಳಾಗಿದ್ದವು, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಆ ಭಾಷೆಯನ್ನು ಇಟ್ಕೊಂಡು ಕಷ್ಟಪಟ್ಟು ಬರೆದು ಇಷ್ಟಪಟ್ಟು ಪ್ರೀತಿಯಿಂದ ಆ ಒಂದು ಡೈಲಾಗ್ಗಳನ್ನು ಬರೆದು ಕಲಾವಿದರಿಗೆ ತಾನ ಮನಸ್ಸಲ್ಲಿ ಏನಿದೆ, ಯಾವ ಶೈಲಿಯಲ್ಲಿ ಹೇಳ್ಬೇಕು, ಯಾವ ಅಭಿನಯದಲ್ಲಿ ಹೇಳ್ಬೇಕು ಅನ್ನೋದನ್ನು ತುಂಬ ಕಷ್ಟಪಟ್ಟು ಮಾಡಿದ್ದಾನೆ. ಈ ಚಿತ್ರವನ್ನು ಅಮರ ಪ್ರೇಮಿ ಅರುಣ್ ಇಲ್ಲಿದ್ದಾನೆ. ಹರೀಶ್ ಅರ್ವ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇಲ್ಲಿರ್ತಕ್ಕಂಥವ್ರು ದೀಪಿಕಾ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ತುಂಬ ಒಳ್ಳೆಯ ಅದ್ಭುತ ಕಲಾವಿದರು. ಮತ್ತು ಸಂಗೀತವನ್ನು ಇವತ್ತೇ ನಾನು ಕೇಳಿದ್ದು ಅದೊಂದಷ್ಟು ಸಂಗೀತನ, ಅದು ತುಂಬ ಚೆನ್ನಾಗಾಗಿದೆ. ಇಂಥ ಒಂದು ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರಬೇಕು. ಇಲ್ಲಿ ಮಾಧ್ಯಮದವರು ತುಂಬ ಇದ್ದೀರಿ. ಇಂಥ ಸಿನಿಮಾಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಈ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಬೇಕು. ಇವಾಗ ಸಿನಿಮಾಗಳು ಸರಿಯಾಗಿ ನಡೀತಾ ಇಲ್ಲೋ ಅಥವಾ ನಾವೇ ಸರಿಯಾಗಿ ಕೊಡ್ತಾ ಇಲ್ಲೋ ಅದು ಅರ್ಥನೇ ಆಗ್ತಾ ಇಲ್ಲ. ಈಗಿನ ಜನಗಳಿಗೆ ಹೆಂಗೆ ಅರ್ಥ ಮಾಡ್ಕೋಬೇಕಂತ ಅನ್ನಿಸ್ತಾನೆ ಇಲ್ಲ. ಅಂತ ಒಳ್ಳೊಳ್ಳೆ ಕತೆ. ನಾವು ಮೊನ್ನೆ ಒಂದು ಕುಬುಸ ಅನ್ನೋದೊಂದು ಸಿನಿಮಾ ಮಾಡಿದ್ವಿ, ಅದ್ಭುತ ಕತೆ. ಕುಮ್ಮು ಯೂರಿಭದ್ರಪ್ಪ ಅವ್ರ ಕಾದಂಬರಿ ಆಧಾರಿತ. ಅದು ಬೆಂಗಳೂರಲ್ಲಿ ಥಿಯೇಟ್ರೇ ಸಿಗಲಿಲ್ಲ. ಎಷ್ಟು ಒಂದು ಒಳ್ಳೆ ಸಿನಿಮಾ. ಅಂಥ ಒಳ್ಳೆ ಸಿನಿಮಾಗಳನ್ನು ಕೊಟ್ಟರೆ ಸಹ ಯಾಕೆ ಜನ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಕನ್ನಡವನ್ನು ಉಳಿಸ್ರಿ, ಕನ್ನಡವನ್ನು ಬೆಳೆಸ್ರಿ, ಕಲಾವಿದರನ್ನು ಉಳಿಸಿ, ನಮ್ಮ ಕಲೆಯನ್ನು ಬೆಳೆಸಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ನೀವು ಇವತ್ತು ಸಿನಿಮಾ ಬಂತು ಅಂದರೆ ನಾಳೆ ನಾಡಿದ್ದೆ ಮೊಬೈಲ್ ಹಿಡ್ಕೊಂಡು ಮೊಬೈಲಲ್ಲಿ ಚೆಕ್ ಮಾಡ್ತಾರೆ ಈಗಿನ ಮಕ್ಕಳೆಲ್ಲ.
ಬಂತ ಯೂಟ್ಯೂಬಲ್ಲಿ ಅಂತ. ನಮ್ಮ ಕುಬ್ಸ ಸಿನಿಮಾ ಹಂಗೆ ಮಾಡಿದ್ರು. ನಾವಿನ್ನೂ ಅದನ್ನು ಇದನ್ನೇ ಮಾಡಿಲ್ಲ, ಬಿಡುಗಡೆ ಆಗಿ ಒಂದು ವಾರ ಆಗಿಲ್ಲ, ಥಿಯೇಟರ್ ಪ್ರಿಂಟ್ ಬಿಟ್ಬಿಟ್ರಲ್ಲ ಯೂಟ್ಯೂಬಿಗೆ. ಯಾರು ಬಿಟ್ರೇನೋ ಅವ್ನು ಲಕ್ಷಾಂತರ ದುಡ್ಡು ಹಾಕ್ತಾನೆ, ಅವ್ನ ಗತಿ ಏನಾಗಬೇಕು. ಇಂಥ ಒಂದು ಎಲ್ಲ ನಡೀತಾ ಇರ್ತವೆ. ಆ ಥರದ್ದು ನಡಿಬಾರ್ದು. ನಾನೊಬ್ಬ ತೃತೀಯ ಲಿಂಗಿಯಾಗಿ, ನಾನೊಬ್ಬ ಜೋಗತಿಯಾಗಿ ನಾನೆಲ್ಲರನ್ನೂ ಕೇಳ್ಕೊಳ್ಳೋದೇನೆಂದರೆ ಕಲಾವಿದರನ್ನ ಉಳಿಸ್ರಿ, ಕಲಾವಿದರನ್ನು ಬೆಳೆಸ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಮರ ಪ್ರೇಮಿ ಅರುಣ್, ಅಲ್ಲಿ ಪೋಸ್ಟ್ರು ನೋಡ್ತಾ ಇದ್ದೀರಾ, ನಮ್ಮ ಬಳ್ಳಾರಿ ಹರಪನಹಳ್ಳಿ ಅಂತ ಒಂದು ಬಸ್ ಇದೆ, ಕನ್ನಡ ಮಾತಾಡುವಂಥ ಒಂದು ಆಟೋ ನಿಲ್ಲಿಸಿದ್ದಾರೆ. ನಮ್ಮ ಬಳ್ಳಾರಿಯ ಏಕಶಿಲಾ ಬೆಟ್ಟ, ನಮ್ಮ ಕರ್ನಾಟಕದಲ್ಲಿ ಏಕಶಿಲಾ ಬೆಟ್ಟ ಅಂದರೆ ನಮ್ಮ ಬಳ್ಳಾರಿಯಲ್ಲೇ ಇರೋದು. ಆ ಒಂದು ಏಕಶಿಲಾ ಬೆಟ್ಟವನ್ನು ತೋರಿಸಿದ್ದಾರೆ. ಆಮೇಲೆ ಕನಕದುರ್ಗಾ ಮಾತೆಯನ್ನು, ದುರ್ಗಮ್ಮನ ದೇವಸ್ಥಾನದಲ್ಲಿ ಆವರಣದಲ್ಲಿರ್ತಕ್ಕಂಥ ದೊಡ್ಡ ಪ್ರತಿಮೆ, ಆಮೇಲೆ ರೈಲ್ವೆ ಜಂಕ್ಷನ್ ತೋರಿಸಿದ್ದಾರೆ. ಎಷ್ಟು ಒಂದು ಅದ್ಭುತ. ಈ ಪೋಸ್ಟ್ರಲ್ಲೇ ಒಂದು ಕಥೆ ಅಡಗಿದೆ ಅಂತ ಒಂದು ಕಥೆನ ನಮ್ಮ ಪ್ರವೀಣ್ ಅವರು ಅದನ್ನು ಮಾಡಿದ್ದಾರೆ. ಎಲ್ಲರೂ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಿದ್ದಾರೆ. ಈ ಸಿನಿಮಾವನ್ನು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣು ಶರಣು. ಮಚ್ ಅವೈಟೆಡ್ ಆ್ಯಕ್ಚುಲಿ ನಮ್ಗೆ ಎಲ್ಲರಿಗೂ, ಟೀಮ್ಗೆ. ಇದು ಡೈರೆಕ್ಟ್ರ್ ಅವ್ರದ್ದು ನನ್ನ ಫಸ್ಟ್ ಸ್ಟೋರಿ ಕೇಳಿದಾಗ ನಂಗೆ ತುಂಬ ಇಷ್ಟ ಆಯಿತು. ಯೂಶ್ವಲಿ ಏನಾಗುತ್ತೆ, ನಾವು ಸಿನಿಮಾ ನೋಡ್ತಾ ಇದ್ದೀವಿ ಇತ್ತೀಚೆಗೆ, ಅದೇ ಮಾತಾಡ್ತಾ ಇದ್ವಿ. ಒಂದು ಚಿತ್ರದಲ್ಲಿ ಸ್ಟೋರಿ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ, ಸ್ಕ್ರೀನ್ ಪ್ಲೇ ಸ್ಟೋರಿ ಅನ್ನೋದು ಫಸ್ಟ್ 10 ನಿಮಿಷ ಸಿನಿಮಾ ನೋಡಿದಾಗೇ ನಾವು ಲಾಕ್ ಆಗಿಬಿಡ್ತೀವಿ ಸಿನಿಮಾಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಸಿನಿಮಾನ. ಹಾಗೆ ಸಿನಿಮಾದ ಎಲ್ಲ ಪಾತ್ರಗಳು ಭಾಳ ಚೆನ್ನಾಗಿದೆ. ಚಿತ್ರದಲ್ಲಿ ಒಟ್ಟು 6 ಹಾಡಿದೆ. ಆಮೇಲೆ ಹಾಡಿರುವಂಥವರೆಲ್ಲ ನಮ್ಮ ಕನ್ನಡದವರೇನೆ. ಮತ್ತು ಚಿತ್ರ ನನಗೂ ತುಂಬ ಹತ್ತಿರದ್ದು. ಏನಕ್ಕೆ ಅಂತಂದರೆ, ನಾನು ಚಿತ್ರದುರ್ಗದವನು, ಬಳ್ಳಾರಿಯಲ್ಲಿ ಆಗೋದು. ಒಂಥರ ಚಳ್ಳಕೆರೆ ಭಾಷೆ, ನಮ್ಮ ಬಳ್ಳಾರಿ ಭಾಷೆ ಭಾಳ ಹತ್ತಿರ ಅನಿಸುತ್ತೆ ನನಗೆ ಆ್ಯಕ್ಚುಲಿ. ಹಾಗೆ ಚಿತ್ರಕ್ಕೆ ಸಪೋರ್ಟ್ ಮಾಡಿರೋಂಥ ಡಿ ಬೀಟ್ಸ್ ಶೈಲಜಾ ಮೇಡಮ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಚಿತ್ರದಲ್ಲಿ ವರ್ಕ್ ಮಾಡಿರೋಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಡಿಪಾರ್ಟ್ಮೆಂಟೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ನಾನು ಕೇಳ್ತೀನಿ. ಮಾಡಿದಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಹುಡುಗ. ಸೊ ಆವಾಗಿಂದ ಸುಮಾರು 2012-13 ಅಲ್ಲಪ್ಪ, ಆವಾಗಿಂದ ಪರಿಚಯ ಇರೋ ಹುಡುಗ. ಸೊ ನಮ್ಮ ಹುಡುಗ ಒಂದು ಸಿನಿಮಾ ಮಾಡಿದ್ದಾನೆ ಅಂದರೆ ಅವತ್ತಿಂದ ಶ್ರದ್ಧೆಯಿಂದ ಕೆಲಸ ಮಾಡುವ ಹುಡುಗ. ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ಪ್ರವೀಣಂಗೆ ಅವನ ಮಾಡುವ ಕೆಲಸಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಕಾಕತಾಳೀಯ ಅನ್ನೋ ಹಾಗೆ ಡಿ ಬೀಟ್ಸ್ ಅನ್ನೋ ಆಡಿಯೋ ಸಂಸ್ಥೆನ ನಾನು ವಿ ಹರಿಕೃಷ್ಣ ಅವರು ನಡೆಸ್ತೀವಿ. ಸೊ ಪ್ರವೀಣ್ ಇದನ್ನು ಮಾಡೋದಾ ಅಂತ ಕೇಳಿದಾಗ, ಅದಕ್ಕೆ ಮುಂಚೆನೇ ನಾನು ಹೇಳಿದ್ದೆ ನಾ ಮಾಡ್ತೀನಪ್ಪ ಅಂತ. ಹಾಡು ಕೇಳಿಲ್ಲ ಏನಿಲ್ಲ, ಶುರು ಮಾಡ್ತೀನಿ ಅಂತ ಹೇಳಿದಾಗಲೇ ಆ ಮಾತು ಹೇಳಿದ್ದೆ. ಆ್ಯಂಡ್ ಪ್ರವೀಣ್ ಸಿನಿಮಾ ಮುಗಿದ ಮೇಲೆ ಬಂದು ಮಾತಾಡಿದಾಗ ಖಂಡಿತ ಮಾಡೋಣ ಅಂತ ಹೇಳಿದೆ. ಕಿರಣ್ ರವೀಂದ್ರನಾಥ್ ಅವರು ಈಗಾಗಲೇ ಹೆಸರು ಮಾಡಿರುವ ಮ್ಯೂಸಿಕ್ ಕಂಪೋಸರ್. ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್. ಸೊ ಈಗಾಗಲೇ ಇವರು ಮಂಗಮ್ಮ ಜೋಗತಿ ಅವ್ರು ಹೇಳ್ದಂಗೆ ತುಂಬ ಇಂಪಾರ್ಟೆಂಟು ಮೀಡಿಯಾದವರು ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ. ಮತ್ತು ಎಲ್ಲರೂ ತುಂಬ ಶ್ರಮ ವಹಿಸಿ ಮಾಡಿರ್ತಾರೆ. ನಮ್ಮ ಯಂಗರ್ ಜನ್ರೇಷನ್ ಪ್ರವೀಣನ್ ಅಂಥವರು ತುಂಬ ಶ್ರದ್ಧೆಯಿಂದ ಕಥೆ ಬರ್ಕೊಂಡಿರ್ತಾರೆ, ಎಫರ್ಟ್ ಹಾಕಿ ಇಡೀ ತಂತ್ರಜ್ಞರು ಎಲ್ಲರೂ ಸಿನಿಮಾ ಮಾಡಿರ್ತಾರೆ. ಬಟ್ ಜನಕ್ಕೆ ತಲುಪಿಸುವ ಕೆಲಸವನ್ನು ಮಾಧ್ಯಮ ಇನ್ನು ಮಾಡ್ತಾ ಇದ್ದೀರಾ. ಮಾಡದೇ ಇದ್ರೆ ಎಲ್ರಿಗೂ ಗೊತ್ತಾಗೋದಿಲ್ಲ. ಇನ್ನೊಂದಷ್ಟು ಹೆಚ್ಚು ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ನಮ್ಮ ಕನ್ನಡ ಸಿನಿಮಾ ಅಂತ ಪ್ರಮೋಟ್ ಮಾಡಿದ್ರೆ, ಹಾಗೆ ನಮ್ಮ ಜನ ಯೂಟ್ಯೂಬೋ ಅಥವಾ OTTನೋ ಟಿ ವಿಲೋ ನೋಡೋಕೆ ಮುಂಚೆ ಬಂದು ನೋಡಿದ್ರೆ ಹೊಸ ಪ್ರತಿಭೆಗಳು ಹುಟ್ಟಕ್ಕೆ, ಈ ಪ್ರೊಫೆಷನ್ ಆಗಿ ತಗೊಂಡು ಮುಂದುವರಿಯೋಕ್ಕೆ ಸಹಾಯ ಆಗತ್ತೆ. ಹೋಪ್ಫುಲಿ ಅದು ಈ ಸಿನಿಮಾಗೆ ಎಲ್ಲರ ಸಹಕಾರ ಇರುತ್ತೆ ಅಂತ ನಾನಾದರೂ ನಂಬಿದ್ದೀನಿ. ಧರ್ಮಣ್ಣ ಮತ್ತು ಈ ಇಬ್ಬರು ಹೆಣ್ಮಕ್ಳು ಆ್ಯಂಡ್ ಫಸ್ಟ್ ಟೈಮ್ ಹೀರೋ ಅಲ್ವಾ ನೀವು? ಹರೀಶ್ ಅಲ್ಲ? ಫಸ್ಟ್ ಟೈಮ್ ಕಹಿ ಸಿನಿಮಾ. ಓಕೆ, ಅದರಲ್ಲಿ ಒನ್ ಆಫ್ ದ ಲೀಡ್. ಇದು ಫುಲ್ ಫ್ಲೆಡ್ಜ್ ಹೀರೋ ಆಗಿ ಇದು ಫಸ್ಟ್. ಓಕೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ಆಫ್ ಯು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇವರಂತೂ ಗೊತ್ತು, ಪ್ರೂವನ್ ಆರ್ಟಿಸ್ಟ್. ನನ್ನ ಪ್ರೊಡಕ್ಷನ್ಸಲ್ಲೂ ಮಾಡಿದ್ದಾರೆ. ಹಿ ಈಸ್ ಟೂ ಗುಡ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರವೀಣ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಡಿ ಬೀಟ್ಸ್ ವಿಲ್ ಆಲ್ವೇಸ್ ಸಪೋರ್ಟ್ ಯು. ಪರಿಚಯ ಇರಲಿಲ್ಲ. ಅಲ್ಲಿ ಹೋಗಿ ನಾವು ಕಳೆದ ಕಾಲ ಹೆಂಗಿತ್ತು ಅಂದರೆ, ನಾವೆಲ್ಲ ಎಲ್ಲೋ ಒಂದು ಪಿಕ್ನಿಕ್ಕಿಗೆ ಬಂದಿದ್ದೀವೇನೋ ಅಂತ. ಪ್ರತಿಯೊಬ್ಬರು ಎಷ್ಟರ ಮಟ್ಟಿಗೆ ನಮ್ಮನ್ನು ಆಧರಿಸಿ ಸ್ವೀಕರಿಸಿ
ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಕೋಆಪ್ರೇಷನ್ ಕೊಟ್ಟು ನಮ್ಗೆ ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ ಅಂತ ಯಾವತ್ತೂ ಅನ್ನಿಸ್ತೇ ಇರೋ ಥರ ನಾವಲ್ಲಿ ಭಾಗವಹಿಸೋದು. ನಾನು ಕೇಳ್ತಾ ಇದ್ದೆ, ತಡವಾದರೂ ಹಾಲು ಕಾದಷ್ಟು ರುಚಿ ಅಂತ ಹೇಳ್ತಾರೆ, ಹಾಗೆ ನಿಮ್ಮ ಅಭಿಪ್ರಾಯದಲ್ಲಿ ಏನಾದ್ರು ಇದೆಯಾ ಪ್ರವೀಣ್ ಅಂತ ಕೇಳ್ತಾ ಇದ್ದೆ. ಯಾಕೆಂದರೆ ಎಲ್ಲೋ ನಮ್ಮ ಅರುಣ್ ಹೋಗಿ ತೆರೆ ಹಿಂದೆ ಔತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ ಈಗ ಹೇಳ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ತಡವಾದರೂ ಇಂಥ ಅದ್ದೂರಿಯ ಒಂದು ಸಂಭ್ರಮ ಏರ್ಪಟ್ಟಿರೋದು ಮನಸ್ಸಿಗೆ ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಕಾರಣಾಂತರಗಳಿಂದ ಎಲ್ಲರೂ ಬರೋದಕ್ಕೆ ಸಾಧ್ಯ ಆಗಿಲ್ಲದೆ ಇರ್ಬೋದು. ನಾನೇ ಬೆಂಗಳೂರಲ್ಲಿದ್ದರು, 10 ಗಂಟೆಗೆ ಹೊರಟು 11:25 ತಲುಪಿದ್ದೀನಿ ಬೆಂಗಳೂರಲ್ಲಿ. ಹಾಗಾಗಿರುವಾಗ ಸಮಯ ಪ್ರಜ್ಞೆ ಅಮ್ಮ ಹೇಳಿದಾಗೇ ನಿಜವಾಗ್ಲೂ ಸಮಯ ಪ್ರಜ್ಞೆ ಬೇಕೇ ಬೇಕು. ಯಾಕೆಂದರೆ 11 ಅಂದರೆ ನಮ್ಮ ಆಕಾಶವಾಣಿಲಿ ವಸಂತ ಕವಲಿ ಅಂತ ಒಬ್ಬರು ನಿರ್ದೇಶಕರಿದ್ದರು. 11 ಅಂತಂದರೆ 10:55 11:05 ಅನ್ನೋರು. ಹಾಗೆ 11 ಹಾಗೂ ಸ್ವಲ್ಪ ತಡವಾದರೂ ಕಷ್ಟಪಟ್ಟ ಇಷ್ಟಪಟ್ಟು ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮತ್ತು ಅಮರ ಪ್ರೇಮಿಯರನ್ನ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಅದು ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ, ಮತ್ತು ನಿರ್ದೇಶಕರಿಗೂ ತಂತ್ರಜ್ಞರಿಗೂ ಕಲಾವಿದರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಹೇಳಿ ಮಾಧ್ಯಮ ಮಿತ್ರರ ಮೂಲಕ ಮತ್ತು ಇಲ್ಲಿ ನೆರೆದಿರ್ತಕ್ಕ ಪ್ರತಿಯೊಬ್ಬರಿಗೂ ಕಳಕಳಿಯಿಂದ ಬೇಡಿಕೊಂಡು, ಯಾಕೆಂದರೆ ಕನ್ನಡ ಸಿನಿಮಾಗಳು ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಿನಿಮಾನು ಬಹಳ ಕಷ್ಟಪಟ್ಟು ಮಾಡಿರ್ತಾರೆ. ಅದನ್ನು ನೀವು ಇಷ್ಟಪಟ್ಟು ನೋಡಿದ್ರೆ ಅವರ ಕಷ್ಟ ಸಾರ್ಥಕ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ಬಂದಿರೋವಂಥ ಪ್ರತಿಯೊಬ್ಬರಿಗೂ. ಮತ್ತು ಅಮರ ಪ್ರೇಮಿ ಅರುಣ ಒಂದು ಒಳ್ಳೆಯ ಸಾಧನೆ ಮಾಡಿ ಒಂದು ಒಳ್ಳೆಯ ಹೆಸರನ್ನು ಮಾಡಲಿ ಅಂತ ಹೇಳಿ ಈ ಮೂಲಕ ಪ್ರವೀಣ್ ಮತ್ತು ತಂಡದವರಿಗೆ ಶುಭ ಹಾರೈಸ್ತಿದ್ದೇನೆ. ನಮಸ್ಕಾರ. ಆ್ಯಕ್ಚುಲಿ ಇದು ನನ್ನ ಮೊದಲನೇ ಸಿನಿಮಾ. ಈ ಸಿನಿಮಾನಲ್ಲಿ ಕೆಲಸ ಮಾಡೋದು ಎಕ್ಸ್ಪೀರಿಯನ್ಸ್ ಆಗಿರಲಿ ಅಥವಾ ಟೀಮ್ ಹೇಗಿತ್ತು, ಅದು ನನಗೆ ನೆಕ್ಸ್ಟ್ ಬೇರೆ ಸಿನಿಮಾ ಟೀಮ್ಗಳಲ್ಲಿ ಹೋಗಿ ಮುಂದೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇಷ್ಟು ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರಲಿಲ್ಲ. ಮತ್ತು ಫಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ ಇನ್ ಟರ್ಮ್ಸ್ ಆಫ್ ಇವನ್ ಸೀನಾ ಧರ್ಮಣ್ಣ ಸರ್ ಜೊತೆ ವರ್ಕ್ ಮಾಡಿದ್ದು ನನಗೂ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬಳ್ಳಾರಿ ಸೀಮೆನಲ್ಲೇ ನಡೆಯೋಂಥ ಕಥೆ. ಪ್ರವೀಣ್ ಸರ್ ಯಾವ ರೀತಿ ವರ್ಕ್ಶಾಪ್ಸ್ ಮಾಡಿದ್ರು ಅಂತ ಅಂದರೆ, ಒಂದಷ್ಟು ದಿನಗಳು, ಒಂದಷ್ಟು ತಿಂಗಳುಗಳು, 2-3 ವರ್ಷ ಆದರೂ ನಾನು ಬಳ್ಳಾರಿಯವಳೇ ಆಗ್ಬಿಟ್ಟಿದ್ದೆ ಅನಿಸುತ್ತೆ ಒಂದು ಪಾಯಿಂಟ್ ಆದಮೇಲೆ. ಯಾಕೆಂದರೆ ಯಾರಾದರೂ ಈ ನಾರ್ತ್ ಕರ್ನಾಟಕ ಡೈಲೆಕ್ಟಲ್ಲಿ ಮಾತಾಡಿದ್ರೆ ನನಗೆ ಆಟೋಮ್ಯಾಟಿಕಲಿ ನಾನು ಬಳ್ಳಾರಿ ಭಾಷೆನಲ್ಲೇ ಮಾತಾಡೋಕ್ಕೆ ಶುರು ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ಒಂದು ವರ್ಕ್ಶಾಪ್ ಇರ್ಬೋದು, ನಾವು ಶೂಟ್ ಮಾಡಿದ್ದಾಗಿರ್ಬೋದು, ತುಂಬ ಆರ್ಗನೈಸ್ಡ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಬೋದು. ಅರುಣ್ ಮತ್ತು ಕಾವ್ಯ ನಿಮಗೆ ಹೆಂಗೆ ಒಂದು ಸೀರಿಯಸ್ ಲವ್ ಸ್ಟೋರಿ, ವೆರಿ ರಾಮ್ ಕಾಮ್ ಮತ್ತು ಏನು ಈ ಮೊದಲಿಂದ ಹೇಳ್ಕೊಂಬರ್ತಿದ್ವಿ. ಈ ಕಡೆ ನಾನು ಸೀನಾ, ಇಲ್ಲಿ ಒಂದು ಸ್ವಲ್ಪ ನಾವೇನು ಮಾಡ್ತಿದ್ದೀವಿ ನಮಗೂ ಗೊತ್ತಿಲ್ಲ. ಸೊ ಹಾಗೆ ನಾವಿಬ್ಬರು ಆ ಥರದ ಒಂದು ಜೋಡಿ ಕಥೆ ಈ ಕಡೆ. ಸೊ ಬರ್ತಾ ಇರೋಂಥ ಎಲ್ಲ ಅಪ್ಡೇಟ್ಸ್ನ ದಯವಿಟ್ಟು ಎಲ್ಲರೂ ಚಾನಲ್ ನಡಿ ನೋಡಬೇಕು, ಅಪ್ಡೇಟ್ಸ್ನ ಫಾಲೋ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಂದಿಲ್ಲ. ಯೋಗರಾಜ್ ಭಟ್ ಸರ್ ತುಂಬ ಒಳ್ಳೆ ಸ್ಟೋರೀಸ್ನ ಕೊಟ್ಟಿದ್ದಾರೆ ಸಿನಿಮಾಗೆ. ಆ್ಯಂಡ್ ಅವರ ಪರಮಾತ್ಮ ನನಗೆ ಆಲ್ ಟೈಮ್ ಫೇವ್ರೆಟ್ ಮೂವಿ. ಸೊ ಅವ್ರ ಸ್ಟೂಡೆಂಟ್ ಆಗಿರೋ ಪ್ರವೀಣ್ ಸರ್ ಜೊತೆ ವರ್ಕ್ ಮಾಡಿರೋದು ನಂಗೆ ತುಂಬಾ ಖುಷಿ ಇದೆ. ಈಸ್ ವಂಡರ್ಫುಲ್ ರೈಟರ್. ಆ್ಯಂಡ್ ಪ್ರೀತಿ ಮತ್ತು ಫ್ಯಾಮಿಲಿ ಎಲಿಮೆಂಟ್ಸ್ನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಅಮರ ಪ್ರೇಮಿ ಅರುಣ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ಇದೊಂದು ರಾಮ್ ಕಾಮ್. ಇದರಲ್ಲಿ ಕಂಪ್ಲೀಟ್ ಬಳ್ಳಾರಿಯಲ್ಲಿ ಶೂಟ್ ಆಗಿರೋದು. ಸೊ ಬಳ್ಳಾರಿ ಕನ್ನಡ ಕಲಿಬೇಕಿತ್ತು. ನಮ್ಗೆ ತುಂಬ ವರ್ಕ್ಶಾಪ್ ಮಾಡಿ, ತುಂಬ ಟ್ರೈನ್ ಮಾಡಿ, ನಾವು ಪರ್ಫೆಕ್ಟ್ ಆದಮೇಲೆ ನಮಗೆ ಆನ್ ಫ್ಲೋರ್ ಕರ್ಕೊಂಡು ಹೋಗಿರೋದು ಶೂಟಿಂಗಿಗೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಕಂಪ್ಲೀಟ್ ಬಳ್ಳಾರಿಯಲ್ಲಿ ಶೂಟ್ ಮಾಡಿದ್ದೀವಿ. ಅಲ್ಲಿ ಹಳ್ಳಿ ಇರ್ಬೋದು, ಎಲ್ಲ ಪ್ರತಿಯೊಂದು ಜಾಗ ಕವರ್ ಮಾಡಿದ್ದೀವಿ ಆಲ್ಮೋಸ್ಟು. ಆ್ಯಂಡ್ ಬಳ್ಳಾರಿ ಊಟ ಎಲ್ಲ ಟೇಸ್ಟ್ ಮಾಡಿದ್ದೀನಿ. ತುಂಬ ಖುಷಿ ಇದೆ ಅದು ಪ್ರವೀಣ್ ಸರ್ ಮನೆಗೆ ಹೋಗಿ. ಆ್ಯಂಡ್ ನಮ್ಮ ಪ್ರವೀಣ್ ಸರ್ DOP ಸರ್ ಅವರು ಬಳ್ಳಾರಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮನ್ನೂ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅನ್ಕೊತೀನಿ. ಇನ್ನ ಸಿನಿಮಾ ನೋಡಿಲ್ಲ. ಇಡೀ ಟೀಸರ್ ಅಲ್ಲಿ ಬರೀ ಒಂದೇ ಶಾಟ್ ಹಾಕಿದಾರಲ್ಲ, ಅದು ಆಸಕ್ತಿ ತೀರಿಸ್ಕೊತಾರೆ. ಓಕೆ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಪಾತ್ರದ ಹೆಸರು ಬಂದು ಕಾವ್ಯ ಅಂತ. ಒಂದು ಸ್ಟ್ರಾಂಗ್ ಫೀಮೇಲ್, ಅಟ್ ದ ಸೇಮ್ ಟೈಮ್ ತುಂಬ ಕನ್ಫ್ಯೂಸ್ಡ್. ಇವಾಗ ನಾವು ಯಾವುದೇ ಒಂದು ಫೀಮೇಲ್ ನೋಡಿದಾಗ ಈ ಥರ ಒಂದು ಪಾತ್ರನ ನಾವು ನೋಡ್ಕೊಬೋದು, ನಮ್ಮನ್ನು ನಾವೆಲ್ಲ ನೋಡ್ಕೊಬೋದು. ಆ ಥರ ಒಂದು ಪಾತ್ರ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಆ ಪಾತ್ರನ ತುಂಬ ಇಷ್ಟಪಟ್ಟು ಮಾಡಿರೋವಂಥ ಆ ಪಾತ್ರ ಇದು. ಆ್ಯಂಡ್ ಓಕೆ, ಹರೀಶ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಇದೆ. ಆ್ಯಂಡ್ ಆಲ್ಸೋ ಧರ್ಮಣ್ಣ ಆ್ಯಂಡ್ ಮಂಜಮ್ಮ ಅವ್ರ ಜೊತೆ ಕೂಡ. ಆ್ಯಂಡ್ ನಮ್ಮ ಅಜ್ಜಿ
ಇವ್ರ ಜೊತೆ ಸಾಕಷ್ಟು ಸೀನ್ಸ್ ನಡೆದಿದೆ, ತುಂಬ ಚೆನ್ನಾಗಿ ಬಂದಿದೆ ನಮ್ಮಿಬ್ರು ಕಾಂಬೋ ಕೂಡ. ಆ್ಯಂಡ್ ಸೊ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಈ ಸೋ ಜೆಂಟಲ್ ಮತ್ತು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ನಿಮಗೆ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಸೊ ನಿಮ್ಮದು ಎಷ್ಟನೇ ಸಿನಿಮಾ ಹೇಳಿ ಅಂತ. ಸೊ ಅಷ್ಟು ನಮಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು ಪ್ರವೀಣ್ ಸರು. ನನಗೆ ತುಂಬ ಫಸ್ಟ್ ಸಿನಿಮಾದಲ್ಲಿ ಭಯ ಇರುತ್ತಲ್ಲ, ಸೊ ಆ ಭಯ ಎಲ್ಲ ಹೋಯ್ತು. ದೆನ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ನಂದೊಂದು ಪುಟ್ಟ ಕ್ಯಾರೆಕ್ಟರ್ ಇದ್ರೂ ಅದೊಂದು ಸ್ವಲ್ಪ ಕಾಣಿಸ್ಕೊಳ್ಳುವಂಥ ಕ್ಯಾರೆಕ್ಟ್ರೇ. ಸೊ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಚ್ಚಿನ ನಿರ್ದೇಶಕರು, ತಂತ್ರಜ್ಞರು, ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರ ಹೇಳ್ತಾ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ನನ್ನ ಕೋ ಆರ್ಟಿಸ್ಟ್ಗಳಿಗೆ, ಹಾಗೆ ಕಿರಣ್ ಸರ್ಗೆ, ಮುಖ್ಯವಾಗಿ ಇವತ್ತಿನ ಅತಿಥಿಗಳಾಗಿ ಬಂದು ನಮ್ಮ ಟೀಸರ್ ಮತ್ತು ಪೋಸ್ಟರ್ ಲಾಂಚ್ ಮಾಡಿದಂಥ ನಮ್ಮ ಸಾಂಗ್ಸ್ನ ತಗೊಂಡು ನಮ್ಮ ಬಲವಾಗಿ ನಿಂತಿರುವಂಥ ಶೈಲಜನಾಗ್ ಮೇಡಮ್ಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಹಾಗೆ ಮಂಜಮ್ಮ ಜೋಗಿತಿಯವರು ಒಳ್ಳೆ ವಿಷಯ ಹೇಳಿದ್ರು. ನನಗೆ ಆ್ಯಕ್ಚುಲಿ ಖುಷಿ ಆಯಿತು. ಕನ್ನಡದ ಬಗ್ಗೆ ಮತ್ತು ಇವತ್ತು ಸಿನಿಮಾಗಳೇನೇನು ಆಗ್ತಿದೆ ಅದರ ಬಗ್ಗೆ ಹೇಳಿದರು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವಂದಿಸುತ್ತಾ, ಬಳ್ಳಾರಿ ಸೀನಾ ನನಗೆ ಫಸ್ಟ್ನೇ ಸಲ ಟೈಟ್ಲ್ ಹೇಳಿದಾಗ ಫಸ್ಟ್ ನೆನಪಾಗಿದ್ದು ದಾದಾ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸರು. ಯಾಕೆಂದರೆ ಬಳ್ಳಾರಿ ನಾಗದಲ್ಲಿ ಅವರು ಕೂಡ ಬಳ್ಳಾರಿ ಸೊಗಡಿರೋವಂಥ ಡೈಲಾಗ್ನ ಹೇಳ್ತಾ ಬಂದಿದ್ರು. ಮಜಾ ಏನಂತಂದರೆ ಅವಾಗ ನಾನು ನಾಟಕ ಮಾಡ್ತಿದ್ದೆ, ಬಳ್ಳಾರಿ ನಾಗನ ನಾನು ಬಳ್ಳಾರಿಲೇ ನೋಡಿದ್ದು. ಹಂಗಾಗಿ ಅದು ಇನ್ನೂ ಚೆನ್ನಾಗಿ ಇದನ್ನಿಸ್ತು. ಆಮೇಲೆ ಅವ್ರು ಹೇಳ್ದಂಗೆ ಇಲ್ಲಿರ್ತಕ್ಕಂಥ ಏನೊಂದು ಸಣ್ಣ ಸಣ್ಣ ಸೊಗಡಿದೆ. ಉತ್ತರ ಕರ್ನಾಟಕ ಅಂದರೆ ಎಲ್ಲದು ಹೋಲ್ಸೇಲ್ ಉತ್ತರ ಕರ್ನಾಟಕ ಒಂದೇ ಸ್ಲ್ಯಾಂಗ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಆ್ಯಕ್ಚುಲಿ ಹಂಗಿಲ್ಲ. ದಾವಣಗೆರೆಯಲ್ಲಿ ಒಂಚೂರು ಚೇಂಜ್ ಇದ್ರೆ, ಬಳ್ಳಾರಿಲಿ ಒಂಚೂರು ಚೇಂಜ್ ಇದೆ, ಅಲ್ಲಿಂದ ಮುಂದಕ್ಕೆ ಹೋದರೆ ಚಿತ್ರದುರ್ಗದಲ್ಲಿ ಒಂಚೂರು ಚೇಂಜ್ ಇದೆ, ಅಲ್ಲಿಂದ ಮುಂದಕ್ಕೆ ಹೋದರೆ ಹಾವೇರಿಲಿ ಒಂಚೂರು ಚೇಂಜ್ ಇದೆ, ಹುಬ್ಳಿಲಿ ಚೇಂಜ್ ಇದೆ, ಬೆಳಗಾವಿಲಿ ಚೇಂಜ್ ಇದೆ. ಇದನ್ನು ಯಾಕೆ ಚೇಂಜ್ ಅಂತ ಹೇಳ್ತೀನಿ ಅಂದರೆ, ನಾನು 6 ವರ್ಷ ನಾಟಕ ಮಾಡ್ಬೇಕಾದ್ರೆ ಇವೆಲ್ಲ ಕನ್ನಡ ಒಂದು ಸೊಗಡುಗಳನ್ನು ನಾನು ನೋಡಿದ್ದೀನಿ. ಹಂಗಾಗಿ ಅವ್ರು ಹೇಳ್ದಂಗೆ ಈ ಭಾಷೆನ ಹಿಡಿಬೇಕು ಅಂದರೆ ಅಷ್ಟು ಈಸಿ ಇರಲ್ಲ. ಕೆಲವೊಂದು ಅದು ಸ್ಲ್ಯಾಂಗು ಎಳೆಯೋದಾಗಲಿ, ಆ ಪಾಸ್ಗಳಾಗಲಿ, ಆಮೇಲೆ ಅರ್ಧಕ್ಕೆ ಕಟ್ಟಾಗುತ್ತೆ ಕೆಲವೊಂದು ಪದ, ಕೆಲವೊಂದು ಏನಂತಾರೆ ಅದಕ್ಕೆ ಅಕ್ಷರಗಳು ಅರ್ಧಕ್ಕೆ ಕಟ್ಟಾಗುತ್ತೆ ಕೆಲವೊಂದು. ಅವೆಲ್ಲ ತುಂಬ ಸೂಕ್ಷ್ಮವಾಗಿತ್ತು. ಅವ್ರು ನಮಗೆ ಹೇಳ್ಕೊಟ್ಟಾಗ ಒಂದು ಇಲ್ಲಿ ಹೇಳಲೇಬೇಕು. ಏನಂತಂದರೆ, ಇವರು ಫಸ್ಟ್ನೇ ದಿನ ಬಂದಿದ್ರು, ರಾತ್ರಿ 2 ಗಂಟೆ ಕಾಲ್ ಶೀಟು. ನೆಕ್ಸ್ಟ್ ಡೇ ಅದು ನಮಗೆ ಶೂಟ್ ಅವೈಲಬಲ್ ಇಲ್ಲ ಆ ಹೋಟ್ಲು. ಹೇಳ್ಬಿಟ್ಟಿದ್ರು ನಮ್ಮ ಮಂಜಣ್ಣ. ನಾನು ಮಂಜಣ್ಣ ಹತ್ರ ಒಂದೇ ಒಂದು ಮಾತು ಹೇಳಿದ್ದು, ಅಣ್ಣ ಇಷ್ಟುದ್ದ ಡೈಲಾಗ್ ಇದೆ, ಈ ಹುಡುಗಿ ಹೇಳುತ್ತೆ ಎಲ್ಲ ನೋಡಿ, ಇಲ್ಲಾಂದ್ರೆ ಬೇಕಾದ್ರೆ ಇನ್ನೊಂದು ದಿವಸ ಮಾಡ್ಬಿಡೋದು, ಯಾಕೆ ಟೆನ್ಷನ್ ಅಂತ. ನೀವು ನಂಬಲ್ಲ, 2 ಗಂಟೆ ತನಕ ಏನು ಕಾಲ್ ಶೀಟ್ ಇತ್ತು, 1 ಗಂಟೆಗೆ ಮುಗಿಸಿದ್ರು ಇವರು ಅವತ್ತು ನನ್ನ ಹತ್ರ ಬಂದು. ಯಾಕೆಂದ್ರೆ ಒಂದ್ಸತಿ ರಿಹರ್ಸಲ್ ಮಾಡ್ಬಿಡೋಣ ಅಂತ ಒಂದು ಪ್ರಾಕ್ಟೀಸ್ ಮಾಡಿದ್ವಿ. 10 ನಿಮಿಷಕ್ಕೆ ಆ ಡೈಲಾಗ್ ಅಷ್ಟು ಹೇಳ್ಬಿಟ್ರು. ನಂಗೆ ಆಶ್ಚರ್ಯ ಅನ್ಸ್ಬಿಡ್ತು. ಯಾಕೆ ಹೇಳಿದೆ ಅಂತಂದ್ರೆ, ಅಷ್ಟು ಪ್ರವೀಣ್ ಜಿ ಅವ್ರದ್ದು ಸಹಕಾರ ಕೂರಿಸಿ ಅವ್ರಿಗೆ ಅಷ್ಟು ರಿಹರ್ಸಲ್ ಮಾಡಿಸಿದ್ರು. ಆಮೇಲೆ ದೀಪಿಕಾ ಅವರಾಗ್ಲಿ, ಅವ್ರು ಹೇಳ್ದಂಗೆ ಇಲ್ಲಿರೋ ಯಾರು ಆರ್ಟಿಸ್ಟು ಬಳ್ಳಾರಿಯವರಲ್ಲ. ಇನ್ನ ನಮ್ಮ ಮಾಮನ ಬಗ್ಗೆ ಹೇಳಲೇಬೇಕು. ಮಾಮ ಅಂತ ಹೇಗೆ ಹೇಳ್ತಿದ್ರು ಹರೀಶ್ ಶರ್ವ ಅವರು, ಅದ್ರಲ್ಲಿ ನಾನು ಮಾಮ ಅಂತಲೇ ಕರೆಯೋದು ಅವನ್ನ ಇಡೀ ಸಿನಿಮಾ. ಅದೊಂದು ಒಂದು ಬಾಂಧವ್ಯ ಇರುತ್ತೆ ಅದರಲ್ಲಿ. ಆ ಥರ ಅಲ್ಲೆಲ್ಲ ಹಂಗೆ ಕರೀತಾರೆ ಫ್ರೆಂಡ್ಸ್ ಆ್ಯಕ್ಚುಲಿ. ಅದು ನಾನು ಮಾಮ ಅಂತ ಕರಿತೀನಿ. ಅವನಂತೂ ಅದ್ಭುತವಾದ ಕ್ಯಾರೆಕ್ಟ್ರು. ಅವನೇನಿದ್ದಾರೆ ಅಮರ ಪ್ರೇಮಿಯರು ಅದ್ರ ಉಲ್ಟಾ. ಅವ್ರು ಹೇಳ್ದಂಗೆ ಈಗ ಎಷ್ಟು ಮಾತಾಡ್ತೀನಿ ಇದಕ್ಕಿಂತ ಜಾಸ್ತಿ ಮಾತಾಡಿ ಇದರಲ್ಲಿ. ಆ್ಯಕ್ಚುಲಿ ಆ ಇಡೀ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ, ಅದಕ್ಕೆ ಮೊದಲನೇ ಕಾರಣಕರ್ತರು ಮತ್ತು ಕರುತರು ನಮ್ಮ ಪ್ರವೀಣ್ ಜಿ. ನೀವು ಮಾತಾಡ್ತಿರ್ಬೇಕಾದ್ರೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ನೀವು ನೋಡ್ಬೋದು, ಅವ್ರು ಇಂಗ್ಲೀಷ್ ಪದನ ಭಾಳ ಕಡಿಮೆ ಬಳಸಿದ್ದು ನಿಮಗೆ ಸಿಕ್ಕಲೇ ಇಲ್ಲ. ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಆ್ಯಕ್ಚುಲಿ ಅವ್ರು ಓದಿರೋದು ಇಂಜಿನಿಯರ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅಷ್ಟು ಚೆನ್ನಾಗಿ ಕನ್ನಡ ಅಭಿಮಾನ ಇದೆ. ಆಮೇಲೆ ಅವ್ರ ಇಡೀ ಫ್ರೆಂಡ್ಸ್ ಏನಿದೆ ಮತ್ತು ಅವರ ಬ್ರದರ್ಸ್ ಏನಿದ್ರೆ ಅವರು ಅಷ್ಟೇ. ನಾವು ಬಳ್ಳಾರಿ ಒಳಗೆ ಹೋದಾಗ ನಂಗೆ ಖುಷಿ ಅನಿಸಿದ್ದು, ಕನ್ನಡದ ಬಗ್ಗೆ ಎಷ್ಟು ಒಂದು ಗ್ರಿಪ್ ಹಿಡ್ಕೊಂಡು ಆ ಇಡೀ ಇದರಲ್ಲಿ ಎಷ್ಟು ಚೆನ್ನಾಗಿ ಕನ್ನಡನ ಪಸರಿಸಿದ್ದಾರೆ ಅಂತಂದರೆ ಭಾಳ ಖುಷಿ ಆಯ್ತು ನನಗೆ. ಅವ್ರ ಜೊತೆ ಕೆಲಸ ಮಾಡಿದ್ದು ಮುಗುಳ್ನಾಗೆ. ಆ್ಯಕ್ಚುಲಿ ಇಲ್ಲಿ ಅಮೂಲು, ರವೀಂದ್ರ ಅವರು, ನಮ್ಮ ಇವರು ಎಲ್ಲ ಪ್ರತಿಯೊಬ್ಬ ಏನಿದ್ದಾರೆ ಅವರೆಲ್ಲ ಅದ್ರಾಗೆ ಅಸೋಸಿಯೇಟ್. ನನ್ನ ಫಸ್ಟ್ನೇ ಭೇಟಿ ಅವ್ರದ್ದೆಲ್ಲ ಮುಗುಳ್ನಾಗೆ ಟೀಮು. ಅಲ್ಲಿಂದ ಶುರುವಾಗಿ ಜರ್ನಿ ಈಗ ಬಳ್ಳಾರಿ ಸೀನಾ ಅಂದರೆ ಅಮರ ಪ್ರೇಮಿ ಅರುಣ್ ತನಕ ಬಂದು ನಿಂತಿದೆ. ಖಂಡಿತವಾಗ್ಲೂ ನೀವು ಹೋದ್ರೆ ಒಂದು ಪಕ್ಕ ಬಳ್ಳಾರಿ ಸೊಗಡು ಅಂತಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಏನೊಂದು ಫ್ಯಾಮಿಲಿ ಡ್ರಾಮಾಗಳಿದೆ ಅದನ್ನ ನೀವು ಕಣ್ ತುಂಬ್ಕೊಂಡ್ಬರ್ತೀರಾ. ಅಜ್ಜಿಯಿಂದ ಹಿಡಿದು ನಿಮ್ಮ ಮೊಮ್ಮಗು ತನಕ ನಮ್ಮ ಸಿನಿಮಾದಲ್ಲಿದೆ. ಅಜ್ಜಿಯಿಂದ ಹಿಡಿದು ಮೊಮ್ಮಗು ತನಕ ನೋಡೋದು ಅಂತಲ್ಲ ನಾನು ಹೇಳ್ತಿರೋದು, ನಮ್ಮ ಸಿನಿಮಾದಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ಇದನ್ನ ಹೇಳ್ತೀನಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸದ್ಯದಲ್ಲೇ ಹೇಳ್ತೀವಿ ಯಾವಾಗ ಅಂತ. ಇನ್ನೊಂದು 2-3 ತಿಂಗಳಲ್ಲಿ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಅಮರ ಪ್ರೇಮಿ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀವಿ.
ಧನ್ಯವಾದಗಳು ನೀವು ಬಂದಿರೋದಕ್ಕೆ. ಈಗ ಟೀಸರ್ ನೋಡಿದ್ರಿ, ಅಮರ ಪ್ರೇಮಿ ಅರುಣ್, ಇದು ನಾನು ಒಂದು ತಿನ್ ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಹುಡುಗನಿಂದ ಹಿಡಿದು ವಯಸ್ಕರ ತನಕ ಅವರ ಒಂದು ಇಂಡಿವಿಜುವಲ್ ಲೈಫಲ್ಲಿ ಇಡೀ ಪ್ರಪಂಚದಲ್ಲೇ ಮೋಸ್ಟ್ಲಿ ಫಸ್ಟ್ ಲವ್ ಅಂತ ಅಥವಾ ಯಾವುದೋ ಒಂದು ಹುಡುಗಿನ ಇಷ್ಟಪಟ್ಟಿರೋದಾಗಿರ್ಲಿ, ಇದು ಇದ್ದೇ ಇರತ್ತೆ. ಸೊ ಆ ತಿನ್ ಲೈನ್ ಈ ಅಮರ ಪ್ರೇಮಿ ಅರುಣಲ್ಲಿರೋದು. ಸೊ ಅಲ್ಲಿ ಅರುಣ್ ಕಾವ್ಯನ ಹುಡುಕ್ತಾ ಹೋಗುವಂಥ ಕತೆ ಅಂದರೆ ಕತೆ ಬಿಟ್ಕೊಡಲ್ಲ. ಇಟ್ಸ್ ನಾಟ್ ಲೈಕ್ ಜರ್ನಿ ಅಂತ ಅಲ್ಲ, ಇದು ಟ್ರಾವೆಲ್ ಜರ್ನಿ ಅಲ್ಲ, ಬಟ್ ಅರುಣಿಗೆ ಕಾವ್ಯ ಸಿಗ್ತಾಳ ಅನ್ನೋದೇ ಒಂದು ಕತೆ. ಸೊ ಆ ಕಥೆಯಲ್ಲಿ ಅರುಣ್ ಫ್ಯಾಮಿಲಿ ಮತ್ತು ಕಾವ್ಯನ್ ಫ್ಯಾಮಿಲಿ. ಅರುಣ್ ಫ್ಯಾಮಿಲಿಯಲ್ಲಿ ಅಪ್ಪಾಜಿ, ಅಮ್ಮ, ಸೊ ನಮ್ಮ ಅಪ್ಪಾಜಿ ಅಮ್ಮನು ಬಂದಿದ್ದಾರೆ, ನನ್ನ ಫ್ಯಾಮಿಲಿ ಬಂದಿದ್ದಾರೆ. ಇಲ್ಲಿ ಬಂದಿರೋದು ಒರಿಜಿನಲ್. ಸೊ ಅರುಣ್ ಸಿನಿಮಾದಲ್ಲಿ ಅರುಣ್ನ ತಂದೆ ತಾಯಿ ಮತ್ತೆ ಅಜ್ಜಿ ಪಾತ್ರ ಇದೆ. ಸೊ ಆ ಕಾಂಬಿನೇಷನ್ ಇದೆಯಲ್ಲ, ಅದು ಎಲ್ಲ ಮನೆಗಳಲ್ಲೂ ಅದು ತುಂಬ ಚೆನ್ನಾಗಿ ನೋಡಬಲ್ಲಂತಹ ಮತ್ತು ಒಂದು ಆ ಎಮೋಷನಲ್ ಜರ್ನಿ ಅದು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಪ್ರವೀಣ್ ಅವರು. ಸೊ ನನ್ನ ಮತ್ತು ಪ್ರವೀಣ್ ಅವರ ಒಂದು ಸ್ನೇಹ ಬಂದ್ಬಿಟ್ಟು ಇಟ್ಸ್ ಆಲ್ಮೋಸ್ಟ್ ಒಂದು 12-13 ವರ್ಷ ಆಯ್ತು ಅನ್ಸುತ್ತೆ. ನನ್ನ ಫಸ್ಟ್ ನಾಟಕ ಮೌನ ಅನ್ನೋ ನಾಟಕದಲ್ಲಿ ನೋಡ್ಬಿಟ್ಟು ಕಹಿಗೆ ಆಡಿಷನಿಗೆ ಬನ್ನಿ ಅಂತ ಕರೆದಿದ್ದು. ಅಲ್ಲಿಂದ ನಮ್ಮ ಅರವಿಂದ್ ಪರಿಚಯ ಆಗಿದ್ದು, ಕಹಿ ಆಗಿದ್ದು. ಸೊ ಅಲ್ಲಿಂದ ನಮ್ಮ ಒಡನಾಟ ಇದೆ. ಸೊ ಆ ಪ್ರಾಸೆಸ್ಸಲ್ಲಿ ಸಿನಿಮಾದ ಬಗ್ಗೆ ಹೇಳಿದ್ರು. ಫಸ್ಟು ಸ್ಕ್ರಿಪ್ಟ್ ಕಳಿಸಿದ್ರು. ಅದನ್ನು ಆ ಟೈಮಲ್ಲಿ ನನಗೆ ಆಗಿರಲಿಲ್ಲ ಓದೋದಕ್ಕೆ. ಮತ್ತೆ ಕಾಲ್ ಮಾಡಿದಾಗ, ಆಮೇಲೆ ಬ್ಯಾಂಗ್ಳೂರಿಗೆ ಬಂದಾಗ, ಬೆಂಗಳೂರಲ್ಲಿ ಸಿಕ್ಕಿ ಅಲ್ಲಿಂದ ಈ ಸಿನಿಮಾದ ಜರ್ನಿ ಶುರುವಾಗಿದ್ದು ನಂದು. ಸೊ ಅದ್ರ ಜೊತೆಗೆ ಅಮ್ಮ ತುಂಬ ಖುಷಿ ಆಗುತ್ತೆ. ಅದು ಫಸ್ಟ್ ಟೈಮ್ ನಾನು ಶೂಟಿಂಗಲ್ಲಿ ಮೀಟ್ ಮಾಡಿದ್ದು. ಸೊ ಅಲ್ಲಿಂದ ಅದೊಂದು ತುಂಬಾ ಒಂದು ಕಂಫರ್ಟ್ ಝೋನ್ ಅಮ್ಮನ ಜೊತೆ. ಯಾವತ್ತಿಗೂ ಜಾಸ್ತಿ ನಾವು ಮಾತುಕತೆ ಇಲ್ಲ ಫೋನ್ ಕಾಲಲ್ಲೂ ಅಂದ್ರೂ ಎವ್ರಿ ಟೈಮ್ ಎಲ್ಲಿ ಸಿಕ್ತಾಗ್ಲೂ ನನಗಂತೂ ಆ ಕಂಫರ್ಟ್ ಝೋನ್ ಯಾವಾಗಲೂ ಇರುತ್ತೆ. ಅಷ್ಟು ಸಿನಿಮಾದಲ್ಲೂ ಆ ಒಂದು ಆ ಸ್ಪೇಸ್ ಕೊಟ್ಟಿದ್ದಾರೆ ನನಗೆ. ಸೊ ಅದ್ರ ಜೊತೆಗೆ ಶೈಲಜಾ ಮೇಡಮ್, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಇದು ನನ್ನ ರಂಗಭೂಮಿ ಇದು ಜರ್ನಿಯಲ್ಲಿ ಒಂದಿಷ್ಟು ಪ್ರಕಾಶ್ ಬೆಳವಾಡಿ ಅವ್ರ ಜೊತೆ ಎಲ್ಲಾನು ಆಲ್ ಓವರ್ ಇಂಡಿಯಾ ನಾಟಕಗಳನ್ನು ಮಾಡ್ಕೊತ ಬಂದಿರೋದು. ಸೊ ಅಲ್ಲಿ ಸಿದ್ಧ ಅನ್ನೋ ನಾಟಕದಲ್ಲಿ ಬಿ ಸುರೇಶ್ ಸರ್ ಬಂದು ನೋಡಿದ್ರು, ಸುಚಿತ್ರಾದಲ್ಲಿ. ಸೊ ಅಲ್ಲಿಂದ ಆಫೀಸಿಗೆ ಬಾ ಅಂತ ಹೇಳಿದರು. ಸೊ ಅಲ್ಲಿಂದ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ನಿಮ್ಮ ಪ್ರೊಡಕ್ಷನ್ ಇಂದನೇ ಆಗಿದ್ದು. ಟಿ ವಿ ಸಿ ಅದು ಮರ್ತೋಗಿದೆ ಯಾವುದು ಅಂತ ಹೇಳ, ಬಟ್ ಟೆಲಿಫಿಲಮ್ ಅಂತ ಹೇಳಿ ಬರ್ತಾ ಇತ್ತು. ಎಕ್ಸಾಕ್ಟ್ಲಿ. ಸೊ ಅದರಲ್ಲಿ ನನಗೆ ಅವತ್ತು ಆ್ಯಕ್ಚುಲಿ ನಂದು ಅವಾರ್ಡ್ ಫಂಕ್ಷನ್ ಕೂಡ ಆಯಿತು ಥಿಯೇಟರಲ್ಲಿ. ಅಭಿನಯ ತರಂಗದಲ್ಲಿ ನಾನು ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ದು. ಸೊ ಅವಾಗ ನನ್ನ ಅದೃಷ್ಟಕ್ಕೆ ನಾನು ಮಾಡಿರೋ ಕೆಲಸದಲ್ಲಿ ಪ್ರಮೋಷಿಗೂ ಅವರೆಲ್ಲ ಅವರ ಒಂದು ಒಡನಾಟದಿಂದ ಒಂದಿಷ್ಟು ಕಲ್ತಿರೋದ್ರಿಂದ ಆ ಟೈಮಲ್ಲಿ ನನಗೆ ಅವಾರ್ಡ್ಗಳು ಇದ್ದು. ಬಟ್ ಆ ಶೂಟಿಂಗ್ ಟೈಮಲ್ಲಿ ಅಲ್ಲಿದ್ದೆ. ಸೊ ಅವಾಗ ಪ್ರಕಾಶ್ ಬೆಳವಾಡಿ ಅವರೆಲ್ಲಾನು ಲೈಕ್ ದೇ ಅಪ್ರಿಷಿಯೇಟ್. ಸೊ ಇದು ಈಗ ಡಿ ಬೀಟ್ಸ್ ಮೂಲಕ ಮತ್ತೆ ಆಸ್ ಅ ಹೀರೋ ಆಗಿ ಸ್ಕ್ರೀನ್ ಮೇಲೆ ಬರ್ತಿರೋದು ಇನ್ನೂ ಖುಷಿ. ಡಿ ಬೀಟ್ಸ್ ನಮ್ಮ ಜೊತೆ ಇರೋದು. ಥ್ಯಾಂಕ್ ಯು ಸೋ ಮಚ್. ಇದು ನನಗೆ ಯಾವಾಗಲೂ ತುಂಬ ಅನಿಸೋದು, ನನ್ನ ಪರ್ಸ್ನಲ್ ಅನಿಸಿಕೆ, ಮೋಸ್ಟ್ಲಿ ಎಲ್ಲರಿಗೂ ಅನ್ಸುತ್ತೆ ಅಂದ್ಕೊಳ್ತೀನಿ. ಸಿನಿಮಾ ಜೊತೆಗೆ ಆ ಪ್ರೋಸೆಸ್ಸಲ್ಲಿ ಫಸ್ಟ್ ಡ್ರಾಫ್ಟಿಂದ ಹಿಡಿದು ಅಲ್ಲಿಂದ ಶೂಟಿಂಗ್ ಆದ್ಮೇಲಿಂದ ಇದೆಯಲ್ಲ, ಸೊ ಆ ಕ್ಯಾರೆಕ್ಟರ್ಗಳು ಏನಿರುತ್ತಲ್ಲ, ನಾನು ಯಾವತ್ತೂ ಬಿಲೀವ್ ಮಾಡೋದು ಸ್ವಲ್ಪ ಮ್ಯೂಸಿಕ್ ಈಸ್ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರ್ ಅಂತ ನನಗೆ ಯಾವತ್ತೂ ಅನ್ಸುತ್ತೆ. ಸೊ ಅದನ್ನು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಸಾಂಗ್ಸ್ಗಳು ನೋಡಿದ್ದೀವಿ, ತುಂಬಾ ಚೆನ್ನಾಗಿದೆ. ಐ ಥಿಂಕ್ ನಮ್ಮ ಸಾಂಗ್ಸ್ ಒಂದು ಇನ್ವಿಟೇಷನ್ ಕಾರ್ಡ್ ಥರ ನಮ್ಮ ಅಮರ ಪ್ರೇಮಿ ಅರುಣಿಗೆ. ಸೊ ಅದಂತೂ ತುಂಬ ಧೈರ್ಯವಾಗಿ ಹೇಳ್ಬೋದು ನಾನು. ಸೊ ಅದ್ರ ಜೊತೆಗೆ ನಮ್ಮ ಧರ್ಮಣ್ಣ. ಸೊ ಸಿನಿಮಾದಲ್ಲಿ ಮಾಮ ಮತ್ತೆ ನಾನು ಸೀನಾ ಅಂತ ಕರಿತೀನಿ, ಅವರು ಮಾಮ ಅಂತ ಕರೀತಾರೆ. ಸೊ ಈ ಸಂಬಂಧ ನಮ್ದು ಶೂಟ್ ಆದ್ಮೇಲೂ ಈಗ್ಲೂ ಹೊರಗೆ ಸಿಕ್ತಾಗ ಅಥವಾ ಯಾವಾಗಲೂ ಸಿಕ್ತಾಗ ಆ ಮಾಮ ಅನ್ನೋ ಆ ಸಂಬಂಧ, ಧರ್ಮಣ್ಣ ಸೀನಾ ಅನ್ನೋ ಸಂಬಂಧ ಯಾವತ್ತು. ಸೊ ಅದು ತುಂಬಾನೇ ಖುಷಿ ಇದೆ. ಧರ್ಮಣ್ಣನ ಅವರು ರಾಮರೇ ಶುರು ಮಾಡಿದ ಟೈಮ್ 1 ವೀಕ್ ಸ್ಪೇಸಲ್ಲಿ ನಮ್ಮ ಕಹಿ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ಅವಾಗೇನೋ ಆಲ್ ಓವರ್ ಇಂಡಿಯಾ ಏನಾಯ್ತದು
ಹೋಗೋದಕ್ಕೆ ಆಗಲಿಲ್ಲ. ಸೊ ಅದು ಬಿಟ್ಟರೆ ಇಟ್ ಇಟ್ ಕ್ರಿಟಿಕಲಿ ಅಕ್ಲೈಮ್ಡ್ ಆಯಿತು. ಇಟ್ ಒನ್ ಸ್ಟೇಟ್ ಅವಾರ್ಡ್. ಸೊ ಆ ಟೈಮಲ್ಲಿಂದ ನಮಗೆ ಪರಿಚಯ ಧರ್ಮಣ್ಣ. ಸೊ ಅವರು ರಂಗಭೂಮಿಯಿಂದ, ನಾನು ರಂಗಭೂಮಿಯಿಂದ. ಸೊ ಇದೆಲ್ಲಾನು ಶೂಟಿಂಗ್ ಬಂದಾಗಲಿ, ಶೂಟಿಂಗಿಂತ ಮುಂಚೆ ಆಗಲಿ, ಈಗಾಗಲಿ, ಸೊ ಈಗ ಯು ಸೋ ಕಂಫರ್ಟಬಲ್. ನನಗೆ ಏನಾದರೂ ಮಾತಾಡಬೇಕು ಆರಾಮಾಗಿ ಅಂದರೂ ಧರ್ಮಣ್ಣ, ಪ್ರವೀಣ್ ಅವ್ರಿಗೆ ಕಾಲ್ ಮಾಡಿಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಸೊ ಅಷ್ಟು ಒಂದೊಳ್ಳೆ ಸ್ನೇಹಿತರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಸ್ತಾಗ್ಬಿಡ್ತು, ಸಾರಿ. ಹೇಗೆ ಹೇಳ್ಬೋದು, ತುಂಬ ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ. ಸೊ ಆ ಒಂದು ಕಂಫರ್ಟ್ ಝೋನ್ ಟುವರ್ಡ್ಸ್ ಅರುಣ್ ಇನ್ ದ ಸಿನಿಮಾ ಕಾವ್ಯನಿಂದ ಸಿಕ್ಕಿರೋದು ನನಗೆ ತುಂಬ ಖುಷಿ ಇದೆ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಮತ್ತು ನಿರ್ಮಲಾ, ನನಗೆ ಒನ್ ಆಫ್ ದ ಬ್ಯೂಟಿಫುಲ್ ರಿಟರ್ನ್ ಕ್ಯಾರೆಕ್ಟರ್, ನಂಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ನಿರ್ಮಲಾ ಕ್ಯಾರೆಕ್ಟರ್. ಥ್ಯಾಂಕ್ ಯು ರಂಜಿತಾ, ನೀವು ಬಂದಿದ್ದಕ್ಕೆ ಆ್ಯಂಡ್ ಬೀಯಿಂಗ್ ಪಾರ್ಟ್ ಆಫ್ ಸಿನಿಮಾ. ಆ್ಯಂಡ್ ಕೃತಿ ಭಟ್, ಸಾರಿ, ಇದು ಶಿ ಈಸ್ ಏನು ಕಥಕ್ ಡ್ಯಾನ್ಸರ್ ಕೂಡ. ಸೊ ಅವರ ಪಾತ್ರನ ಅಚ್ಚುಕಟ್ಟಾಗಿ ನಿರ್ವಹಿಸಿರೋದು ತುಂಬಾ ಖುಷಿ. ನಾವು ಎಷ್ಟೋ ಸರಿ ಮಾತಾಡಿದ್ದೀವಿ ಕೂಡ ಆಫೀಸಲ್ಲೂ ಕೂಡ ಎಲ್ಲನೂ ಕೃತಿ ಭಟ್ ಅವರ ಪಾತ್ರದ ಬಗ್ಗೆ ಅಥವಾ ಅವರು ಮಾಡಿರೋದ್ರ ಬಗ್ಗೆ. ಸೊ ಇದು ಸಿನಿಮಾ. ನಮ್ಮ ಇಡೀ ಸಿನಿಮಾ ತಂಡ ಒಂದು ಪ್ರಾಮಾಣಿಕವಾಗಿ ಆ್ಯಂಡ್ ಒಂದು ಕನಸನ್ನು ಇಟ್ಕೊಂಡು ಒಂದು ಮಾಡಿರುವಂಥ ಸಿನಿಮಾ. ಸೊ ಇದು ನೀವು ನೋಡಿದ್ಮೇಲೆ ನಿಮ್ಗೆ ತುಂಬ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಈ ನಮಗೆ ನಾವೇನೋ ಒಂದು ಆ ಶಕ್ತಿ ಇದೆಯಲ್ಲ, ಸೊ ಅದು ನಮ್ಮ ಜೊತೆಗೂಡಿದ್ರೆ ಐ ಥಿಂಕ್ ಇದು ತುಂಬ ಚೆನ್ನಾಗಿ ರೀಚ್ ಆಗಬಲ್ಲಂತಹ ಸಿನಿಮಾ. ಸೊ ಅದಕ್ಕೆಲ್ಲ ನೀವು ಜೊತೆಗೂಡಿದ್ರೆ ಇದು ತುಂಬ ಚೆನ್ನಾಗಿ ಆಗತ್ತೆ. ಸೊ ಇನ್ನಿಂದ ಒಂದಿಷ್ಟು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲದಕ್ಕೂ ನೀವು ಜೊತೆಗಿರಿ ಅಂತ ಹೇಳ್ತಾ ಇಷ್ಟೊತ್ತು ಕೇಳಿದ್ದಕ್ಕೆ ತುಂಬ 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 ಹೃದಯದ ಧನ್ಯವಾದಗಳು. ಒಲವಿನಿಂದ ಮಾಡಿರುವಂತಹ ಕೆಲಸ ಇದು. ನಾವು ಇಂಜಿನಿಯರ್ಸು, ಇಂಜಿನಿಯರಿಂಗ್ ಬ್ಯಾಚ್ಮೇಟ್ಸು. ನಾವು 2010 ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವನು ಸಿನಿಮಾ ಮಾಡಬೇಕು ಅಂತ ಕಲಿತು ಬಹಳಷ್ಟು ಗುರುಗಳನ್ನು ಪಡ್ಕೊಂಡು ಜೀವನದಲ್ಲಿ ಈಗ ಇಂತಹ ಒಂದು ಸಿನಿಮಾ ಮಾಡಿ ಗುರು ಆಗ್ತಾ ಇದ್ದಾನೆ. ಅದು ನಮಗೆ ತುಂಬ ಹೆಮ್ಮೆ ಇದೆ. ಸೊ ನಾವೆಲ್ಲ ಸೇರಿ ತುಂಬ ಒಲವಿನಿಂದ ಮಾಡಿರುವಂತಹ ಸಿನಿಮಾ. ನೀವು ನೋಡಿದ್ರೂ ಗೊತ್ತಾಗುತ್ತೆ, ಹೀರೋ ಗಾಡಿ ಓಡಿಸ್ತಿದ್ದಾನೆ, ಬಟ್ ಅವನು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ತಿದ್ದಾನೆ. ನೀವು ಸಿನಿಮಾ ಪೂರ್ತಿ ನೋಡಿದ್ಮೇಲೆ ನಾನು ಈಗಿರೋ ಹೇಳೋ ಮಾತು ನಿಮಗೆ ನೆನಪಿಗೆ ಬರುತ್ತೆ. ಎಲ್ಲಿ ಕೂಡ ಒಂದು ಹೀರೋ ಬಾಟ್ಲ್ ಇಟ್ಕೊಂಡಿರೋದು ಅಥವಾ ಮದ್ಯಪಾನ ಮಾಡ್ತಿರುವಂಥದ್ದು ಏನು ಅಸಲು ಇಲ್ಲೇ ಇಲ್ಲ ಆ ಸಿನಿಮಾದಲ್ಲಿ. ಮತ್ತು ಅಷ್ಟು ಕಾಮಿಡಿ ಕಂಟೆಂಟ್ ನಮ್ಮ ಧರ್ಮಣ್ಣ ಅವ್ರ ಕಡೆಯಿಂದ ಹಿಡಿದು ಅಷ್ಟೇ ಸೀರಿಯಸ್ ಆಗಿ ಹರೀಶ್ ಅವರು ಇರ್ತಾರೆ. ಎಂಥ ಒಳ್ಳೆ ಸಿನಿಮಾ. ಎಲ್ಲ ಇಡೀ ಫ್ಯಾಮಿಲಿ ಸೇರಿ ಕೂತ್ಕೊಂಡು ನೋಡಿ ಮಜಾ ಮಾಡುವಂತಹ ಸಿನಿಮಾ ಇದು. ಅದು ನಾನು ಬಳ್ಳಾರಿ ಸೀಮೆಯವನಾಗಿ ಬಳ್ಳಾರಿ ಸೀಮೆಯ ಭಾಷೆನ ಕನ್ನಡ ಚಿತ್ರರಂಗಕ್ಕೆ ಇಡೀ ಸಿನಿಮಾನ ತುಂಬ ಬರೀ ಬಳ್ಳಾರಿ ಭಾಷೆ ಉಪಯೋಗಿಸಿರೋದು ನನಗೆ ತುಂಬ ಹೆಮ್ಮೆ. ಅವನ ಗೆಳೆಯನಾಗಿ ಮತ್ತು ಒಬ್ಬ ಕೋ ಪ್ರೊಡ್ಯೂಸರ್ ಆಗಿ ತುಂಬ ಹೆಮ್ಮೆ ಇದೆ. ಇಂತಹ ಒಂದು ಸಿನಿಮಾನ ನಾವು ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ದೀವಿ ಅಂತ. ಸೊ ಎಲ್ಲರೂ ನೀವು ಹಾರೈಸಿ, ಎಲ್ಲರಿಗೂ ಶುಭವಾಗಲಿ.